ಜೀ ಕನ್ನಡದಲ್ಲಿ ಪ್ರತಿ ಶನಿವಾರ ಭಾನುವಾರ ರಾತ್ರಿ 9 ಗಂಟೆಗೆ ಭರ್ಜರಿ ಬ್ಯಾಚುಲರ್ ಸೀಸನ್ 2 ಪ್ರಸಾರವಾಗುತ್ತಿದೆ. ಈ ಶೋಗೆ ಅಮೋಘ ರೆಸ್ಪಾನ್ಸ್ ಕೂಡ ಕೇಳಿ ಬರ್ತಾ ಇದೆ. 10 ಬ್ಯಾಚುಲರ್ಸ್ಗೆ 10 ಸುಂದರಿಯರು ಮೆಂಟರ್ಸ್ ಆಗಿದ್ದಾರೆ. ಇನ್ನು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಹಾಗೂ ರಚಿತಾ ರಾಮ್ ಜಡ್ಜ್ ಆಗಿದ್ರೆ, ನಿರಂಜನ್ ದೇಶಪಾಂಡೆ ನಿರೂಪಕರಾಗಿದ್ದಾರೆ. ಕಿರುತೆರೆ ಹಾಗೂ ಸಿನಿಮಾಗಳಲ್ಲಿ ಅಭಿನಯಿಸುವ ಮೂಲಕ ನಿರಂಜನ್ ದೇಶಪಾಂಡೆ ಖ್ಯಾತಿ ಪಡೆದವರು. ಜೀವನ ಲೈಫ್ ಸ್ಟೋರಿ ಕೇಳಿದ್ರೆ ಎಂತವರ ಕಣ್ಣಲ್ಲೂ ನೀರು ಬರುತ್ತೆ. ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿ ನಿರಂಜನ್ ಮೇಲೆ ಬಂದವರು. ಇವರ ಮದುವೆ ಸ್ಟೋರಿ ಕೂಡ ರೋಚಕ. ಕನ್ನಡದ ಬಿಗ್ ಬಾಸ್ ಸೀಸನ್ 4ರಲ್ಲಿ ಸ್ಪರ್ಧಿಯಾಗಿದ್ದ ನಿರಂಜನ್ ದೇಶಪಾಂಡೆ ಅಲ್ಲಿಂದ ಇಂದು ಕನ್ನಡದ ಟಾಪ್ ನಿರೂಪಕರಾಗಿ ಮಿಂಚುತ್ತಿದ್ದಾರೆ. ಸದ್ಯ ಅವರು ಭರ್ಜರಿ ಬ್ಯಾಚುಲರ್ಸ್ ವೇದಿಕೆಯಲ್ಲಿ ತಮ್ಮ ಜೀವನದ ಕಹಿ ನೋವುಗಳನ್ನು ಹಂಚಿಕೊಂಡು ಕಣ್ಣೀರಿಟ್ಟಿದ್ದಾರೆ. ಭರ್ಜರಿ ಬ್ಯಾಚುಲರ್ಸ್ 2 ಶೋನಲ್ಲಿ ಫ್ಯಾಮಿಲಿ ರೌಂಡ್ ಆಯೋಜಿಸಲಾಗಿತ್ತು. ಈ ಎಪಿಸೋಡ್ ಸಾಕಷ್ಟು ಭಾವನಾತ್ಮಕತೆಯಿಂದ ಕೂಡಿತ್ತು. ಡ್ರೋನ್ ಪ್ರತಾಪ್, ಸುನೀಲ್ ಮುಂತಾದವರು ತಮ್ಮ ಪೋಷಕರು ಬಂದಾಗ ಕಣ್ಣೀರಿಟ್ಟಿದ್ರು. ಡ್ರೋನ್ ಪ್ರತಾಪ್ ಅವರಂತೂ ಅಪ್ಪ ಅಮ್ಮನ ಕಾಲು ತೊಳೆದು ಪೂಜೆ ಮಾಡಿದ್ದಾರೆ. ಇದೇ ವೇಳೆ ಶೋನ ಜಡ್ಜ್ ರವಿಚಂದ್ರನ್ ಅವರು ನಿರಂಜನ್ ದೇಶಪಾಂಡೆಗೆ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ನನಗೆ ಕ್ಯೂರಿಯಾಸಿಟಿ ಇದೆ, ನಿನ್ನೊಳಗೆ ಇರುವ ನೋವನ್ನ ಆಚೆ ತೆಗಿ, ನಾನು ಕೂಡ ಕೇಳಬೇಕು ಇವತ್ತು ಎಂದು ರವಿಚಂದ್ರನ್ ಹೇಳಿದಾಗ ಭಾವುಕರಾದ ನಿರಂಜನ್ ತಮ್ಮ ಬಾಲ್ಯದ ಕಹಿ ನೆನಪುಗಳನ್ನ ಹಂಚಿಕೊಂಡು ಕಣ್ಣೀರಿಟ್ರು. ತಂದೆ ತಾಯಿ ದೂರವಾದ ಬಗ್ಗೆ ಮತ್ತು 18ನೇ ವಯಸ್ಸಿನಲ್ಲಿ ಮನೆಯಿಂದ ಹೊರಬಂದ ಬಗ್ಗೆ ಎಲ್ಲರ ಮುಂದೆ ಹಂಚಿಕೊಂಡಿದ್ದಾರೆ. ನಾನು ಚಿಕ್ಕವನಿರುವಾಗಲೇ ನಮ್ಮ ತಂದೆ ತಾಯಿ ದೂರವಾದ್ರು. ನಾನು 18ನೇ ವಯಸ್ಸಿನಲ್ಲಿ ಮನೆ ಬಿಟ್ಟು ಆಚೆ ಬಂದೆ. ಒಬ್ಬೊಬ್ಬರು ಒಂದೊಂದು ಕಡೆ ಇದ್ದಾರೆ. ಈಗ ನಾನು ನನ್ನ ಹೆಂಡತಿ ಅಷ್ಟೇ ಜೊತೆಯಾಗಿ ಇದ್ದೀವಿ ಎಂದು ಹೇಳಿಕೊಂಡಿದ್ದಾರೆ. ಆಗ ಅವರಿಗೆ ತಂದೆಯಿಂದ ಸರ್ಪ್ರೈಸ್ ಕಾಲ್ ಬಂದಿದೆ. ಇದಾದ ಬಳಿಕ ಜೀವ ಮತ್ತು ಜೀವನದ ಒಂದು ಸಲ ಮಾತ್ರ ಸಿಗುತ್ತದೆ. ಬೇರೆಯವರ ನಗುವಿನಲ್ಲಿ ನಾನು ನನ್ನ ನಗುವನ್ನ ಕಾಣುತ್ತೇನೆ ಎಂದು ನಿರಂಜನ್ ದೇಶಪಾಂಡೆ ಕಣ್ಣೀರಿಟ್ಟಿದ್ದಾರೆ. ಆಗ ರಚಿತಾ ರಾಮ್ ಹಾಗೂ ರವಿಚಂದ್ರನ್ ಅವರು ವೇದಿಕೆಗೆ ಬಂದು ನಿರಂಜನನ್ನ ಸಮಾಧಾನ ಮಾಡಿದ್ದಾರೆ.